ಧಾರ್ಮಿಕ ಪರಿಷತ್ ಇರುವುದೇ ನಿಮ್ಮ ಇಲಾಖೆ ವ್ಯಾಪ್ತಿ ಒಳಗೆ. ನಿಮಗೆ ಅಂದ್ರೆ ಆ ಇಲಾಖೆಗೆ ನೀವು ಮುಖ್ಯಸ್ಥರು. ನಾನಂದ್ರೆ ವ್ಯಕ್ತಿಗತ ಅಲ್ಲ, ಇಲ್ಲಿ ವಿಷಯದ ಮೇಲೆ ಚರ್ಚೆ. ನೀವೇ ಹೇಳಿಕೊಟ್ಟದ್ದು ನಮ್ಗೆ ಇದೆಲ್ಲ. ಹಾಗಲ್ಲ. ಈಗ ಹಾಗಾಗಿ ಯಾವ ಕಾರಣಕ್ಕೂ ಕೂಡ ನಿವ್ವಳವಾಗಿರುವ ಖರ್ಚು ವೆಚ್ಚ ತೆಗೆದು ಉಳಿದ ಹಣದಲ್ಲಿ ನೀವು 10% ತಗೊಂಡ್ರೆ ಅದು ಸರಿ ಇದೆ. ಅದನ್ನು ಬಿಟ್ಟು ಇಡೀ ಆದಾಯದಲ್ಲೇ 10% ತಗೊಂಡ್ರೆ 100 ಕೋಟಿ ಆದಾಯ ಇದ್ರೆ 10 ಕೋಟಿ ರೂಪಾಯಿ ನಿಮಗೆ ಹೋಗುತ್ತೆ, 1 ಕೋಟಿ ಆದಾಯ ಇದ್ರೆ 10 ಲಕ್ಷ ರೂಪಾಯಿ ನಿಮಗೆ ಹೋಗುತ್ತೆ. ಇನ್ನು ನೀವು ಚರ್ಚೆ ಕೇಳ್ತಾ ಇರೋದು ಏನಂದರೆ, ಸರಿ ತಾನೆ ನಾನು ಹೇಳಿದ್ದೆ, ಇನ್ನು ನೀವು ಚರ್ಚೆ ಕೇಳ್ತಾ ಇರೋದು ಏನಂದರೆ, ನೀವು ಅರ್ಚಕರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೇವೆ, ಮೊದಲು ಪ್ರಸ್ತಾವನೆ ಇತ್ತು. ಅರ್ಚಕರಿಗೆ ಡೆತ್ ಫಂಡ್ ಕೊಡ್ತೇವೆ, ಮೊದಲು ಪ್ರಸ್ತಾವನೆ ಇತ್ತು, ಈಗ ಮಾಡಿದೆ. ಅರ್ಚಕರಿಗೆ ಮನೆ ಇತ್ತು, ಈಗಲೂ ಹಿಂದೆ ಮನೆ ಕೂಡ ಇತ್ತು, ಅದನ್ನೇನು ಮಾಡಿದ್ರೋ ಗೊತ್ತಿಲ್ಲ, ಬದಲಾದ ಕಾಲಘಟ್ಟದಲ್ಲಿ ಇರ್ಬೋದು. ನೀವು ನಿಮ್ಮ ಹಣದಲ್ಲಿ, ನಿಮ್ಮ ಸಾಮಾನ್ಯ ಸಂಗ್ರಹಣ ನಿಧಿಯಲ್ಲೇ ಅರ್ಚಕರಿಗೆ ಹಣ ಕೊಡುವಂಥ, ಅರ್ಚಕರ ಮನೆಗೆ 5 ಲಕ್ಷ ರೂಪಾಯಿ ಕೊಡುವಂಥ ಪರಿಪಾಠಗಳಿತ್ತು, ಇವೆಲ್ಲವೂ ಇತ್ತು. ಇದನ್ನು ನೀವು ಚೆನ್ನಾಗಿ ಮುಂದುವರಿಸ್ತೀರಿ ಅಂತ ಹೇಳ್ತೀರಿ. ಯಾಕೊಂದು 200 ಕೋಟಿ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಿ ಕೇಳಿ. ಇದೇನು 1000 ಕೋಟಿ 10,000 ಕೋಟಿ ಅಲ್ಲ, 200 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರೆ. ಒಂದು ನಿಮಿಷ ಸಭಾಧ್ಯಕ್ಷರೇ, ಈಗ ಸರ್ಕಾರದನ್ನ ಕೊಡಿ ಅಂತ ಅವ್ರು ಹೇಳ್ತಾರೆ. ಈಗ ನಮ್ಮ ಸರ್ಕಾರ ಇದೆ, ಹಿಂದೆ ನಿಮ್ಮ ಸರ್ಕಾರ ಇತ್ತು, ಅದಕ್ಕಿಂತ ನಮ್ಮ ಸರ್ಕಾರ ಇತ್ತು, ಅದಕ್ಕೆ ಮುಂಚೆ ನಿಮ್ಮ ಸರ್ಕಾರ ಇತ್ತು. ಯಾರು ಕೊಡ್ಲಿಲ್ಲಲ್ಲ ಇವರಿಗೆ. ನಾವು ಕೊಡ್ಲಿಲ್ಲ, ನೀವು ಕೊಡ್ಲಿಲ್ಲ. ಅದಕ್ಕೆ ಈ ವ್ಯವಸ್ಥೆ ಏನಾಗಿದೆ ಅಂದ್ರೆ, 1 ವರ್ಷ ನಾವು ಇದನ್ನ ಮಾಡಿದ್ರೆ ಕಂಟಿನ್ಯೂಸ್ ಆಗಿ. ಅಲ್ಲ ಸರಿ, ನಾನು ಹೇಳಿದೆ. ಒಂದ್ ನಿಮಿಷ ನಾನು ಹೇಳ್ತಿರೋದು, ನಾವು ಮಾಡ್ಲಿಲ್ಲ, ನೀವು ಮಾಡಲಿಲ್ಲ. ಇದು ನಾವು ಮಾಡ್ಲಿಲ್ಲ. ಒಂದ್ ನಿಮಿಷ ನಾನು ನೀವು ಮಾಡ್ಲಿಲ್ಲ, ನಾವು ಮಾಡಿದೀವಿ ಅಂತ ನಾನು ಹೇಳೋಕೆ ಹೋಗೋದಿಲ್ಲ. ನಾನು ಹೇಳಿಲ್ಲ. ನಮ್ಮ ಹಿಂದಿನ ಸರ್ಕಾರಗಳಲ್ಲಿ ಯಾವ ಸರ್ಕಾರಗಳು ಮಾಡದೇ ಇದ್ದಿದ್ರಿಂದ ಸಿ ದರ್ಜೆ ದೇವಸ್ಥಾನಗಳು ಹಾಗೆ ಉಳ್ಕೊಂಡಿದೆ, ಅರ್ಚಕರು ನೌಕರರು ಹಾಗೆ ಉಳ್ಕೊಂಡಿದ್ದಾರೆ. ಒಂದ್ಸಲಿ ನಾವು ಇದನ್ನ ಫಂಡ್ ಕೊಟ್ರೆ ಆಮೇಲೆ ಏನಾಗುತ್ತೆ, ಈ ಸ್ಥಾನದಲ್ಲಿ ನಾನು ಪರ್ಮನೆಂಟ್ ಆಗಿರ್ತೀನ, ಯಾರು ಈ ಸ್ಥಾನದಲ್ಲಿ ಇದ್ದಾರೆ ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಅವ್ರಿಗೇನಾಗುತ್ತೆ, ಪರ್ಮನೆಂಟ್ ಆಗಿ ಏನಾಗುತ್ತೆ, ಪಾಪ ಆರ್ಥಿಕರಿಗೆ ನೌಕರರಿಗೆ ಬೆನಿಫಿಟ್ ಆಗುತ್ತೆ ಅಂತ ಅಷ್ಟೇ. ನಾನು ನಿಮಗೆ ಇಷ್ಟನ್ನೇ ಹೇಳಿದೆ. ಕೊಡಿ ಪೂಜಾರ್ರೆ, ಬಡ ಬ್ರಾಹ್ಮಣರಿಗೆ ಒಳ್ಳೇದಾಗ್ತದೆ ಕೊಡಿ. ಅಲ್ಲ, ಬ್ರಾಹ್ಮಣರೆಲ್ಲ ಒಳ್ಳೆಯವರು, ಬ್ರಾಹ್ಮಣರೆಲ್ಲ ಒಳ್ಳೆಯವರು. ಅದಕ್ಕೆ ನಮ್ಮ ವೆಂಕಟೇಶ್ವರೇ ಒಂದು ಉದಾಹರಣೆ. ಇವ್ರಿಗಿಂತ ಒಳ್ಳೆ ಬ್ರಾಹ್ಮಣರು ನಾನು ಸಿಕ್ಕಿಲ್ಲ ನಂಗಿನ್ನು. ಈಗ ತುಂಬಾ ಜನ ಬ್ರಾಹ್ಮಣರು ನೋಡಿದೆ ಸಭಾಪತಿ, ಪ್ರತಿಪಕ್ಷದ ನಾಯಕರ ಸಿ ಗ್ರೇಡ್ ದೇವಾಲಯಗಳಲ್ಲಿ ಬ್ರಾಹ್ಮಣೇತರರು ಅರ್ಚಕರಿದ್ದಾರೆ. ಹೇಳಿದೆ ಅವರು ಬಡವರು ಅನ್ನುವಂಥ ಶಬ್ದ ಬಂದದ್ದು ಕೇಳಿದೆ ನಾನು. ಕೇಳಿ, ಬ್ರಾಹ್ಮಣರು ಅನ್ನುವಂಥ ಶಬ್ದ ಬಂದದಕ್ಕೆ ಬ್ರಾಹ್ಮಣರೆಲ್ಲ ಒಳ್ಳೆಯವರು ಅಂತ, ಎಷ್ಟು ಬಿಟ್ಟರೆ ಬೇರೆ ಏನಿಲ್ಲ.